ನಮಸ್ಕಾರ. ನಾನು ಶುಭಾ. ಕುಕ್ಕರಲ್ಲಿ ಅಡುಗೆ ಮಾಡೋರಿಗಂತೂ 11 ಟಿಪ್ಸ್ ತಂದಿದ್ದೀನಿ. ಕುಕ್ಕರಲ್ಲಿ ಲೀಕ್ ಆಗಬಾರ್ದು, ಬೇಗ ಅಡುಗೆ ಆಗೋವಂಥ ಟಿಪ್ಸು ನೀವು ಯಾವತ್ತೂ ನೋಡಿರಲ್ಲ, ಕೇಳಿರಲ್ಲ. ಪ್ಲೀಸ್ ಸ್ಕಿಪ್ ಮಾಡ್ತೀರಾ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಾವು ಕಾಳುಗಳನ್ನು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋವಾಗ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಕುಕ್ಕರ್ಗೆ ಆ್ಯಡ್ ಮಾಡ್ತೀವಲ್ಲ, ಒಂದು ಸ್ವಲ್ಪ ತೆಂಗಿನದು ಚಿಪ್ಪು ಕೂಡ ಅದರೊಳಗಡೆ ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಕಾಳೇ ಅಲ್ಲ, ನಿಮಗೆ ಬೇಳೆನೂ ಅಷ್ಟೇ. ನೋಡಿ, ಒಂದು 2 ವಿಸಿಲ್ಗೆ ಇಟ್ಟಿದ್ದೆ ಅಷ್ಟೇ, ಚೆನ್ನಾಗಿ ಬೆಂದ್ಬಿಟ್ಟಿದೆ ಕಾಳು. ಮತ್ತು ನೀವು ತೆಗೆದು ಬಿಡಬೇಕು. ತೆಂಗಿನ ಚಿಪ್ಪು ಹಾಕಿರ್ತೀರಲ್ಲ, ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸು. ಕುಕ್ಕರ್ದು ಬೆಲ್ಟ್ ತೆಗೆದುಬಿಟ್ಟು ಬೇರೆ ಪಾತ್ರೆಯಲ್ಲಿ ಇವಾಗ ನೀರು ಬಗ್ಸೋವಾಗ ನೀವು ಇನ್ನೊಂದು ಪಾತ್ರೆನೂ ವೇಸ್ಟ್ ಮಾಡ್ತೀರಾ. ಅದ್ರ ಬದಲು ಮುಚ್ಚಳನೇ ಹಾಕಿಬಿಟ್ಟು ಈ ಥರ ನೀರು ಸಪ್ರೇಟ್ ಮಾಡ್ಕೊಬಿಡ್ಬೋದು. ಟ್ರೇನರು ಏನು ಅವಶ್ಯಕತೆಯೇ ಇಲ್ಲ. ನೋಡಿ, ಒಂದು ಸ್ವಲ್ಪನೂ ನೀರಿಲ್ಲ, ತೋರಿಸ್ತಾ ಇದ್ದೀನಿ. ಕುಕ್ಕರ್ದು ಬೆಲ್ಟು ನಾವು ಫ್ರಿಜ್ಜಲ್ಲಿ ಇಡ್ತೀವಿ, ಇಲ್ಲ ನೀರಲ್ಲಿ ನೆನೆ ಹಾಕ್ತೀವಿ. ಅದ್ರ ಬದಲು ಟ್ಯಾಪ್ ಹತ್ರ ಹಾಕೋದ್ರಿಂದ ಟ್ಯಾಪ್ ಹತ್ರನೇ ಇಡಿ. ಮತ್ತು ನಿಮ್ಮ ಬೆರಳಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟು ಹಂಗೆ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕೋದ್ರಿಂದ ನೀಟಾಗಿ ನೀರು ಲೀಕ್ ಆಗೋಲ್ಲ, ಬೆಲ್ಟ್ ತುಂಬ ದಿನ ಬರುತ್ತೆ. ತೊಗರಿಬೇಳೆ ನೀವು ಯಾವತ್ತೂ ಸಾಂಬಾರು ಮಾಡುವಾಗ ಫಸ್ಟು ತೊಗರಿಬೇಳೆ ಒಂದು 1/2 ಅವರ್ ಫಸ್ಟೇ ನೆನೆಸ್ಬಿಡಬೇಕು. ಮತ್ತು ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಗ್ಯಾಸ್ ಅಷ್ಟೊಂದು ವೇಸ್ಟ್ ಆಗೋಲ್ಲ, ಮತ್ತು ಬೇಗನೆ ಬೆಂದ್ಬಿಡುತ್ತೆ. ಇವಾಗ ಸಾಂಬಾರು ಮಾಡುವಾಗ ನಿಮಗೆ ಲೀಕ್ ಆಗುತ್ತೆ ಅನ್ನೋ ಥರ ಇದ್ದರೆ, ಸೊ ಒಂದೊಂದ್ಸತಿ ಗೊತ್ತಿಲ್ದಿರ ನಾವು ನೀರು ಜಾಸ್ತಿ ಹಾಕ್ಬಿಟ್ಟಿರ್ತೀವಿ. ಆ ಟೈಮಲ್ಲಿ ಒಂದು ಕಪ್ಪಾದರೂ ಹಾಕ್ಕೋಬೋದು, ಇಲ್ಲ ಯಾವುದನ್ನು ಒಂದು ಸ್ಪೂನ್ ಹಾಕ್ಬಿಟ್ಟು ನೀವು ಮುಚ್ಚಳ ಹಾಕ್ಕೋಬೇಕು. ಹಿಂಗೆ ಮಾಡೋದ್ರಿಂದ ಒಂದು ಸ್ವಲ್ಪ ನೀರು ಕೂಡ ಲೀಕ್ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಮುಚ್ಚಳ ಕೂಡ ನೋಡಿ, ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ. ಹಾಕ್ಬಿಟ್ಟು ನಾನು ಕೂಗಿಸ್ಕೊಂಬಂದು ತಣ್ಣಗಾದ್ಮೇಲೆ ಓಪನ್ ಮಾಡಿದ್ದೀನಿ. ಕುಕ್ಕರ್ ಮುಚ್ಚಳ ಮೇಲೆ ನೋಡಿ, ಒಂದು ಸ್ವಲ್ಪನೂ ನೀರು ಲೀಕ್ ಆಗಿಲ್ಲ. ನಾನು ಸ್ಪೂನ್ ಹಾಕಿದ್ನಲ್ಲ, ನೀವು ಸ್ಪೂನ್ ಆಗಲಿ ಕಪ್ಪಾಗಲಿ ಎರಡರಲ್ಲಿ ಒಂದು ಹಾಕ್ಕೊಂಡು ನೋಡಿ, ಮತ್ತು ಸ್ಪೂನ್ ತೆಗೆದುಬಿಡಿ. ದಿನ ನಾವು ಕುಕ್ಕರ್ ಜಾಸ್ತಿ ಬಳಸೋದ್ರಿಂದ ಹ್ಯಾಂಡ್ಲು ಸ್ವಲ್ಪ ಲೂಸ್ ಆಗಿಬಿಟ್ಟಿರುತ್ತೆ. ಫಸ್ಟು ಓಪನ್ ಮಾಡ್ಕೊಬಿಡಿ. ನಂದು ತುಂಬ ದಿನದಿಂದ ಲೂಸ್ ಇತ್ತು, ನಾನು ವಿಡಿಯೋದಲ್ಲಿ ತೋರಿಸೋಣ ಅಂತ ಹಂಗೆ ಇದ್ದೆ. ನಿಮ್ಮದು ಲೂಸ್ ಆಗಿದ್ದರೆ ಈ ಥರ ಓಪನ್ ಮಾಡಿಬಿಟ್ಟು ಮತ್ತೆ ಅದನ್ನು ನೀಟಾಗಿ ನೋಡಿ ತೋರಿಸ್ತೀನಿ. ವಾಶ್ ಮಾಡ್ಕೊಂಬನ್ನಿ. ಕಪ್ಪಗಾಗ್ಬಿಟ್ಟಿದೆ. ವಾಶ್ ಮಾಡ್ಕೊಂಬಂದು ಸೈಡ್ಗೆ ಇಕ್ತಾಯಿದ್ದೀನಿ. ಸ್ವಲ್ಪ ದಾರ ತಗೊಳ್ಳಿ. ನಿಮ್ಮ ಮನೇಲಿ ಯಾವ ಕಲರ್ ದಾರ ಇದ್ದರೂ ಪರವಾಗಿಲ್ಲ, ಒಂದು ಸ್ವಲ್ಪ ತಗೊಂಡು ಫೆವಿಕಾಲ್ ಬೇಕು. ಫೆವಿಕಾಲು ಆ ದಾರಕ್ಕೆ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ, ಅಂದರೆ ತೇವಾನೇ ಇರುತ್ತಲ್ಲ, ಮತ್ತೆ ಗಟ್ಟಿ ಆಗಿಬಿಡುತ್ತೆ. ಸದ್ಯಕ್ಕೆ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಸುತ್ತಬೇಕು. ನೀಟಾಗಿ ಸುತ್ತಿಬಿಟ್ಟು ಹಿಂಗೆ ನೀವು ಟೈಟ್ ಮಾಡೋದ್ರಿಂದ ಅದು ನೆಟ್ಟು ಲೂಸ್ ಆಗೋಲ್ಲ, ಜಾಸ್ತಿ ದಿನ ಟೈಟಾಗಿರುತ್ತೆ. ನೈನ್ ಪಾಲಿಷ್ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಫೆವಿಕಾಲ್ ಎಲ್ಲ ಇಲ್ಲ ಅಂದರೆ ನೈನ್ ಪಾಲಿಷ್ ಅಪ್ಲೈ ಮಾಡ್ಕೊಂಡು ಟೈಟ್ ಮಾಡ್ಕೊಂಡು. ಕುಕ್ಕರಲ್ಲಿ ರೈಸ್ ಮಾಡ್ತೀವಿ, ಉದುರುದ್ರಾಗಿರಲ್ಲ, ಮತ್ತು ಸೈಡ್ಗಳಲ್ಲೆಲ್ಲ ಅಂಟು ಬಿಟ್ಟಿರುತ್ತೆ. ಸ್ವಲ್ಪ ಹೊತ್ತು ನೆನೆಸ್ಬಿಡಬೇಕು ತೊಳಿಬೇಕಂದ್ರೆ ಅನ್ಕೊತಿರಲ್ಲ. ತುಂಬ ಉದುರುದ್ರಾಗಿ ರೈಸ್ ಹಾಕಬೇಕಂದ್ರೆ ನೀವು ಕೆಳಗಡೆ ಸ್ವಲ್ಪ ಆಯಿಲ್ ಆಗಲಿ ಇಲ್ಲ ತುಪ್ಪ ಆಗಲಿ ಅಪ್ಲೈ ಮಾಡ್ಕೋಬೇಕು. ಮತ್ತು ರೈಸ್ ಮಾಡೋದ್ರಿಂದ ತುಂಬ ಉದುರುದ್ರಾಗಿ ತುಂಬ ಚೆನ್ನಾಗಾಗುತ್ತೆ. ಬೇಕಾದರೆ ನಾನು ತೋರಿಸ್ತೀನಿ ನೋಡಿ, ಎಷ್ಟು ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿರುತ್ತೋ ನನ್ನ ರೈಸು. ನೋಡಿ, ಕುಕ್ಕರ್ ಮುಚ್ಚಳ ಹಾಕ್ಬಿಡ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಯಾವತ್ತೂ ಈ ಟೈಮಲ್ಲಿ ವಿಸಿಲ್ ಹಾಕಬಾರ್ದು. ನೋಡಿ, ಬಿಸಿ ಗಾಳಿ ಬರ್ತಾ ಇದೆ, ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೆ. ಈ ಟೈಮಲ್ಲಿ ವಿಸಿಲ್ ಹಾಕಿ. ಕುಕ್ಕರ್ ಯಾವತ್ತೂ ಬರಷ್ಟಾಗಲ್ಲ ಹಿಂಗೆ ಮಾಡೋದ್ರಿಂದ. ಇಲ್ಲ ನಾವು ರೈಸ್ಗೆ ಇಡ್ತೀವಿ, ಆಚೆ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಎಲ್ಲ ವಿಸಿಲ್ ಎಲ್ಲ ಹಾಕಿ ರೈಸು ಹಾಕಿ ಇಟ್ಬಿಟ್ಟು ಹೊಟ್ಟೋಗಿರ್ತೀವಿ, ಆ ಟೈಮಲ್ಲೇ ಬರಷ್ಟಾಗೋದು. ಅದಕ್ಕೆ ಆದಷ್ಟು ಬಿಸಿ ಹೊಗೆ ಬರ್ತಾ ಇರುತ್ತಲ್ಲ, ಆ ಟೈಮಲ್ಲೇ ವಿಸಿಲ್ ಹಾಕಿ. ನೋಡಿ, ರೈಸ್ ಎಷ್ಟು ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ. ಒಂದು ಸ್ವಲ್ಪ ಸೈಡ್ ಕೆಳಗಡೆ ಅಂಟಿಲ್ಲ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಕುಕ್ಕರ್ದು ವಿಸಿಲ್ಲು ನಾವು ಕುಕ್ಕರೆಲ್ಲ ವಾಶ್ ಮಾಡ್ಕೊತೀವಿ, ಬೆಲ್ಟು ಮಾಡ್ಕೊತೀವಿ, ಆದರೆ ವಿಸಿಲ್ಸ್ ಬಿಟ್ಬಿಡ್ತೀವಿ. ನೀವು ವಾರಕ್ಕೆ ಒಂದು ಟೈಮನ್ನು ಈ ಥರ ವಿಸಿಲ್ಸು ಓಪನ್ ಮಾಡಿಬಿಡ್ಬೇಕು. ಸ್ವಲ್ಪ ಬಿಸಿ ನೀರು ತಗೊಂಡು ಬಿಸಿನೀರೊಳಗಡೆ ವಿಸಿಲ್ಸ್ ಹಾಕ್ಬಿಟ್ಟು ಸ್ವಲ್ಪ ಬೇಕಿಂಗ್ ಪೌಡರು, ಒಂದು ಸ್ವಲ್ಪ ಲಿಕ್ವಿಡ್ಡು, ನಾನು ವಿಮ್ ಲಿಕ್ವಿಡ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಪಾತ್ರೆ ಉಜ್ಜೋ ಸೋಪೆ ಸ್ವಲ್ಪ ತಗೋಬೋದು. ನಿಂಬೆಹಣ್ಣು ಸಿಪ್ಪೆ ಬಿಸಾಕ್ತಿರಲ್ಲ, ಆ ನಿಂಬೆಹಣ್ಣು ಸಿಪ್ಪೆನೂ ಚೆನ್ನಾಗಿ ಹಿಂಡ್ಬಿಟ್ಟಿದ್ದೀನಿ. ಹಳೆಯ ಬ್ರಷ್ ಒಂದರಲ್ಲಿ ಚೆನ್ನಾಗಿ ಉಜ್ಕೋಬೇಕು. ಒಂದು ಸ್ವಲ್ಪನೂ ಅದರಲ್ಲಿ ವಿಸಿಲ್ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಕಪ್ಪಿಗೆ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗಿಬಿಟ್ಟಿರುತ್ತೆ. ಅದನ್ನು ಮತ್ತೆ ನಾವು ಮಾಡಿ ನಮ್ಮ ಹೊಟ್ಟೆಗೆ ಮತ್ತೆ ಅದು ಹೋಗ್ತಾ ಇರುತ್ತೆ. ಅದರಿಂದ ವಿಸಿಲ್ ಕೂಡ ಕ್ಲೀನ್ ಮಾಡ್ಕೋಬೇಕು. ವೀಕ್ಲಿ 1 ಟೈಮ್ ಆದ್ರೂ ನೀವು ವಿಸಿಲ್ ಕ್ಲೀನ್ ಮಾಡ್ಕೊಳ್ಳೇಬೇಕು. ನೋಡಿ, ಎಷ್ಟೊಂದು ಗಲೀಜು ಬಂದಿದೆ. ಇದನ್ನು ಮತ್ತೆ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡಿಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಬಿಟ್ಟಿದ್ದೀನಿ. ನಾವು ಕುಕ್ಕರ್ ಮುಚ್ಚಳನೂ ಡೈಲಿ ವಾಶ್ ಮಾಡ್ತೀವಿ, ಆದರೆ ವೀಕ್ಲಿ 1 ಟೈಮ್ ಹಿಂಗೂ ಮಾಡ್ಕೋಬೇಕು ನೀವು. ಸ್ವಲ್ಪ ಬೇಕಿಂಗ್ ಪೌಡರು, ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಬಿಡಬೇಕು. ಸ್ಟಿಕ್ ತಗೊಂಡು ಇಲ್ಲ ಸೂಜಿ ಆಗಲಿ ಬಿಡಿ, ಕಂಬಿ ಥರ ಇದ್ದರೆ ಅದ್ರ ಒಳಗಡೆಗೆ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ವೀಕ್ಲಿ 1 ಟೈಮನ್ನು ಹಿಂಗೆ ಕ್ಲೀನ್ ಮಾಡೋದ್ರಿಂದ ಕೂಡ
ನಿಮ್ಮ ಕುಕ್ಕರ್ ಬರಸ್ಟ್ ಆಗಲ್ಲ. ಮತ್ತು ತುಂಬ ಅದರೊಳಗಡೆ ಕೂಡ ಇವಾಗ ಡೈಲಿ ನಾವು ಯೂಸ್ ಮಾಡೋದ್ರಿಂದ ನಾವು ರೆಸಿಪಿ ಏನಾದರೂ ಮಾಡಿರ್ತೀವ, ಸಾಂಬಾರು ರೈಸ್ ಎಲ್ಲ ಮಾಡ್ತಾ ಇರ್ತೀವಲ್ಲ, ಅದೆಲ್ಲ ಹೋಗಿ ಅದರೊಳಗಡೆ ಸೇರ್ಕೊಂಡಿರುತ್ತೆ. ಅಲ್ಲಿ ಕೂಡ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ. ಅದನ್ನು ಮತ್ತೆ ನಾವು ಯೂಸ್ ಮಾಡ್ತೀವಿ. ಅದಕ್ಕೆ ವೀಕ್ಲಿ 1 ಟೈಮನ್ನು ನೀವು ಹಿಂಗೆ ಮಾಡಲೇಬೇಕು. ಮತ್ತು ಇಲ್ಲ ನಮ್ಮ ಮನೇಲಿ ನಿಂಬೆಹಣ್ಣಿಲ್ಲ ಅನ್ನೋರು, ದೋಸೆ ಇಟ್ಟು ಹುಳಿ ಬಂದುಬಿಟ್ಟಿರುತ್ತೆ, ಲಾಸ್ಟಲ್ಲಿ ಸ್ವಲ್ಪ ಇರುತ್ತೆ ಹುಳಿ ಬಂದಿರುತ್ತೆ, ಅದನ್ನು ಬಿಸಾಕೋ ಬದಲು ಅದನ್ನು ಅದರೊಳಗಡೆ ಹಾಕ್ಕೊಂಡು ಸ್ಟಿಕ್ ಆಗಲಿ ಕಂಬಿ ಆಗಲಿ ತಗೊಂಡು ಕ್ಲೀನ್ ಮಾಡ್ಕೋಬೋದು. 2ರಲ್ಲಿ 1 ಯಾವುದನ್ನು ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಒಳಗಡೆ ಕಡ್ಡಿ ಹಾಕಿ ವೀಕ್ಲಿ 1 ಟೈಮು ಟ್ರೈ ಮಾಡಿ ನೋಡಿ. ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ, ಎಷ್ಟು ಚೆನ್ನಾಗಿದೆ. ಮಾರ್ನಿಂಗು ಟಿಫನ್ಗೇನೋ ಸಾಂಬಾರು ಮಾಡ್ತಾ ಇರ್ತೀವಿ, ಅದು ಲೀಕ್ ಆಗುತ್ತೆ, ಮುಚ್ಚಳ ಎಲ್ಲ ಗಲೀಜಾಗಿಬಿಡುತ್ತಲ್ಲಪ್ಪ ಅಂದ್ಕೊಳ್ಳೋರು ಒಂದು ಟಿಶ್ಯೂ ಪೇಪರ್ನ ಕಟ್ ಮಾಡಿ ಮುಚ್ಚಳಕ್ಕೆ ಹಾಕ್ಕೋಬೋದು. ಇಲ್ಲ ಹಳೇದೇನೋ ಯಾವುದನ್ನ ಬಟ್ಟೆ ಇರುತ್ತಲ್ಲ ವೇಸ್ಟು, ಆ ಬಟ್ಟೆನ ಬೇಕಾದ್ರೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡ್ಕೋಬೋದು. ನೋಡಿ ವಿಸಿಲ್ ಬರ್ತಾ ಇದೆ, ಸೈಡ್ ನೀರೆಲ್ಲ ಲೀಕ್ ಆಗ್ತಾ ಇದೆ, ಆದರೆ ನಾನು ಕುಕ್ಕರ್ದು ಮುಚ್ಚಳ ಮಾತ್ರ ಒಂದು ಸ್ವಲ್ಪನೂ ಗಲೀಜಾಗಿಲ್ಲ. ಎಷ್ಟು ನೀಟಾಗಿದೆಯೋ ಟ್ರೈ ಮಾಡಿ. ಮಾರ್ನಿಂಗ್ ಮಕ್ಕಳಿಗೆ ಟಿಫನ್ ಮಾಡ್ತಾ ಇರ್ತೀವಿ, ಸ್ಕೂಲ್ಗೆ ಟೈಮ್ ಆಗೋಗಿರುತ್ತೆ, ನಮಗೆ ಬೇಗ ಮುಚ್ಚಳ ಓಪನ್ ಆಗಬೇಕು. ಇಲ್ಲ ನಾವೇನು ಮಾಡ್ತೀವಿ, ಟ್ಯಾಪ್ ಕೆಳಗಡೆ ಇಡ್ತೀವಿ, ತೇವ ಮಾಡಿ ಬೇಗ ತೆಗಿತೀವಿ. ಇಲ್ಲ ಗ್ಯಾಸ್ ಸ್ಟವ್ ಮೇಲೇ ಪಕ್ಕದಲ್ಲಿ ಸಿಂಕ್ ಇಲ್ಲ ಅನ್ನೋರು ಕಿಚನ್ ಟವಲ್ ತಗೊಂಡು ತೇವ ಮಾಡಿ ಹಾಕ್ಕೊಂಡು ಅದ್ರ ಮೇಲೆ ನೀರು ಚಿಮ್ಕರಿಸ್ತಾ ಇದ್ದರೆ ಬೇಗನೆ ನೀವು ತೆಗೆದು ಬಿಡ್ಬೋದು. ನೋಡಿ ಮುಚ್ಚಳ ಬೇಗ ತಣ್ಣಗಾಗಿ ಓಪನ್ ಮಾಡಿಬಿಡ್ಬೋದು. ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಕೊಡೋದು ಮರಿಬೇಡಿ. ಕುಕ್ಕರ್ ನಾವು ಡೈಲಿ ವಾಶ್ ಮಾಡ್ಕೊತೀವಿ, ಆದರೂ ಕೆಳಗಡೆ ಒಂದೊಂದ್ಸತಿ ರೈಸ್ ಎಲ್ಲ ತಳ ಅಂಟ್ಬಿಟ್ಟು ಕಪ್ಪಗಾಗೋ ಇರುತ್ತೆ. ಈ ಕಾಳೆಲ್ಲ ಇಟ್ಟಾಗೂ ಒಂದೊಂದ್ಸತಿ ಕಪ್ಪಾಗಿಬಿಟ್ಟಿರುತ್ತೆ. ನೀವು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಸೇರಿಸ್ಬಿಟ್ಟು ಚೆನ್ನಾಗಿ ನಾರಲ್ಲಿ ಉಜ್ಕೋಬೇಕು. ಅದು ಕಲರ್ಫುಲ್ಲು ಒಂಥರ ಆಗಿಬಿಟ್ಟಿರುತ್ತಲ್ಲ, ಎಲ್ಲೋ ಕಪ್ಪಿಗೆ, ಅದೆಲ್ಲ ನೀಟಾಗಿ ಹೊಟ್ಟೋಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ವಾಶ್ ಮಾಡ್ಕೊಂಬಂದು ಎಷ್ಟು ನೀಟಾಗಿ ಆಗೋಗಿದೆ. ವೀಕ್ಲಿ 1 ಟೈಮ್ ಹಂಗೆ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.